ಇನ್ನು ರಾಜ್ಯ ರಾಜಕೀಯದಲ್ಲಿ ಜಾತಿ ಜನಗಣತಿಯ ವಿಚಾರವೂ ಕೂಡ ಪ್ರಸ್ತಾಪವಾಗ್ತಾ ಇದೆ. ಅದರ ಬಗ್ಗೆ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಈ ಸಂಬಂಧ ಕಾಂಗ್ರೆಸ್ ಲಿಂಗಾಯತ ನಾಯಕರ ಒಗ್ಗಟ್ಟು ಪ್ರದರ್ಶನ ಕೂಡ ಆಗಿದೆ. ಇದೇ ಜಾತಿ ಗಣತಿಯ ವಿಚಾರ ಸಂಬಂಧ ಸಚಿವ ಈಶ್ವರ ಖಂಡ್ರೆ ಅವರ ನಿವಾಸದಲ್ಲಿ ಕಾಂಗ್ರೆಸ್ನ ಲಿಂಗಾಯತ ನಾಯಕರ ಮೀಟಿಂಗ್ ಆಗಿದೆ. ಬೆಂಗಳೂರಲ್ಲಿರುವಂತಹ ಈಶ್ವರ ಖಂಡ್ರೆ ಅವರ ನಿವಾಸದಲ್ಲಿ ನಿನ್ನೆ ಚರ್ಚೆ ಆಗಿದೆ. ಸುಮಾರು 34 ಜನ ವೀರಶೈವ ಲಿಂಗಾಯತರ ಶಾಸಕರು ಸಚಿವರು ಭಾಗಿಯಾಗಿದ್ದಾರೆ. ಈ ಮೀಟಿಂಗ್ನಲ್ಲಿ ಜಾತಿ ಗಣತಿಯ ಬಗ್ಗೆ ಮಹತ್ವದ ಚರ್ಚೆ ಮಾಡಿದ್ದಾರೆ ನಾಯಕರು. ಸಮುದಾಯದ ನೈಜ ಸಂಖ್ಯೆ ಖಚಿತಪಡಿಸುವ ಬಗ್ಗೆ ಚರ್ಚೆ ಕೂಡ ಆಗಿದೆ. ವೀರಶೈವ ಮಹಾಸಭಾದ ವತಿಯಿಂದ ಸಮಾವೇಶಕ್ಕೆ ಪ್ಲಾನ್ ಕೂಡ ಮಾಡಿಕೊಳ್ಳಲಾಗಿದೆ. ಆಗಸ್ಟ್ 22ನೇ ತಾರೀಕು ಮತ್ತೆ ಪಕ್ಷಾತೀತವಾಗಿ ಲಿಂಗಾಯತ ನಾಯಕರ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಮುಂದಿನ ಕಾರ್ಯತಂತ್ರದ ಬಗ್ಗೆ ಚರ್ಚೆ ನಡೆಯೋ ಸಾಧ್ಯತೆ ಇದೆ. ಗಮನಿಸ್ತಾ ಇದ್ದೀರಿ ಈ ಸಂಬಂಧ ಫೋಟೋನ. ಈಶ್ವರ ಖಂಡ್ರೆ ಅವರ ನಿವಾಸದಲ್ಲಿ ನಿನ್ನೆ ಮೀಟಿಂಗ್ ಆಗಿದ್ದು ಎಂ ಬಿ ಪಾಟೀಲ್ರು, ಲಕ್ಷ್ಮೀ ಹೆಬ್ಬಾಳ್ಕರ್, ದರ್ಶನಾಪುರ, ಶಿವಾನಂದ ಪಾಟೀಲ್, ಶರಣಪ್ರಕಾಶ್ ಪಾಟೀಲ್ರು, ಸಿಎಂ ರಾಜಕೀಯ ಸಲಹೆಗಾರ ಬಸವರಾಜ ರಾಯರೆಡ್ಡಿ, ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್, ಶಾಸಕ BR ಪಾಟೀಲ್, ಲಕ್ಷ್ಮಣ ಸವದಿ ಸೇರಿದಂತೆ ಸುಮಾರು 34ಕ್ಕೂ ಹೆಚ್ಚು ಜನಪ್ರತಿನಿಧಿಗಳು ಈ ಮೀಟಿಂಗ್ನಲ್ಲಿ ಭಾಗಿಯಾಗಿ ಜಾತಿ ಗಣತಿಯ ಬಗ್ಗೆ ಮಹತ್ವದ ಚರ್ಚೆಯನ್ನು ಮಾಡಿದ್ದಾರೆ. ಜೊತೆಗೆ ವೀರಶೈವ ಮಹಾಸಭಾದ ವತಿಯಿಂದ ಆಗಸ್ಟ್ 22ನೇ ತಾರೀಕು ಪಕ್ಷಾತೀತವಾಗಿ ಲಿಂಗಾಯತ ನಾಯಕರ ಸಭೆ ಮಾಡೋದಕ್ಕೂ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಮತ್ತೆ ಆ ಮೀಟಿಂಗ್ನಲ್ಲಿ ಏನು ಚರ್ಚೆ ಆಗುತ್ತೆ ಅಂತಂದರೆ ಮುಂದಿನ ಕಾರ್ಯತಂತ್ರದ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ಒಂದು ಕಡೆ ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಂಗಾಯತ ನಾಯಕರೆಲ್ಲರೂ ಕೂಡ ಒಗ್ಗಟ್ಟು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಈ ಸಂಬಂಧ ನಿನ್ನೆ ಈಶ್ವರ ಖಂಡ್ರೆ ಅವರ ನಿವಾಸದಲ್ಲಾದಂತಹ ಮೀಟಿಂಗು, ಆ ಮೀಟಿಂಗ್ನಲ್ಲಿ ಏನೇನು ಚರ್ಚೆ ಆಯಿತು, ಜೊತೆಗೆ ಮುಂದಿನ ಹೋರಾಟದಾಗಿರ್ಬೋದು ಅಥವಾ ಮುಂದಿನ ಸಭೆ ಆಗಿರ್ಬೋದು, ಆ ಸಭೆಯ ರೂಪರೇಷೆ ಜೊತೆಗೆ ಅದರಲ್ಲಿ ಆಗುವಂಥ ಚರ್ಚೆಯ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಶರತ್, ಪ್ರಮುಖವಾಗಿ ಏನು ಇವತ್ತು ವಿಶೇಷ ಕ್ಯಾಬಿನೆಟ್ ಸಭೆ ಇದೆ. 4 ಗಂಟೆಗೆ ವಿಧಾನಸೌಧದ ಕ್ಯಾಬಿನೆಟ್ ಸಭಾಂಗಣದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಕ್ಯಾಬಿನೆಟ್ ಇಟ್ಟಿದೆ. ಹೀಗಾಗಿ ಇವತ್ತು ಸರ್ಕಾರದ ಎಲ್ಲಾ ಸಚಿವರು ಸಹ ಭಾಗವಹಿಸ್ತಾರೆ, ಎಲ್ಲಾ ಸಮುದಾಯದ ಸಚಿವರು ಸಹ ಭಾಗವಹಿಸ್ತಾರೆ. ಈ ಪ್ರಮುಖವಾಗಿ ಲಿಂಗಾಯತ ನಾಯಕರು ಕಳೆದ ರಾತ್ರಿ ಸಭೆಯನ್ನ ಮಾಡಿರ್ತಕ್ಕಂಥದ್ದು ಇಂಟೆನ್ಷನ್ ಇಷ್ಟೇ, ಏನು ಸಮುದಾಯದ ಮೀಸಲಾತಿಯ ವಿಚಾರಕ್ಕೆ ಯಾವುದೇ ರೀತಿಯ ಧಕ್ಕೆ ಬರಬಾರ್ದು, ಜೊತೆಗೆ ಏನು ಸಮುದಾಯದ ಜನಸಂಖ್ಯೆಯನ್ನ ಯಾವುದೇ ಕಾರಣಕ್ಕೂ ಸಹ ಕುಂಠಿತಗೊಳಿಸಬಾರ್ದು. ಏನು ಈಗ ಶೈಕ್ಷಣಿಕ ಸಮೀಕ್ಷೆ ಏನ್ ನಡೆದಿದೆ, ಆ ಸಮೀಕ್ಷೆಯಲ್ಲಿ ಬಂದಿರ್ತಕ್ಕಂತಹ ವರದಿ ಪ್ರಕಾರ ಏನ್ ಅಂಕಿ ಸಂಖ್ಯೆಗಳು ಬಂದಿದ್ದಾವೆ ಅದು ಯಾವುದೇ ಕಾರಣಕ್ಕೂ ಸಹ ಕುಸಿದಂತೆ ನೋಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸಮಾಲೋಚನೆಗಳನ್ನ ನಿನ್ನೆ ರಾತ್ರಿ ಏನು ಲಿಂಗಾಯತ ಶಾಸಕರು ಸಚಿವರು ಸೇರಿದಂತೆ ಪಕ್ಷಾತೀತವಾಗಿ ಭಾಗವಹಿಸಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಏನೋ ಲಿಂಗಾಯತ ಸಮುದಾಯಕ್ಕೆ ಆಗ್ಬೇಕಾಗಿರ್ತಕ್ಕಂಥ ಅನುಕೂಲಗಳೇನು, ಇದರಿಂದ ಯಾವ ರೀತಿ ನಾವು ಪ್ರಯೋಜನಗಳನ್ನ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡಬೇಕಾಗಿದೆ. ಹೀಗಾಗಿ ಆಗಸ್ಟ್ 22ನೇ ತಾರೀಕು ಒಂದು ದೊಡ್ಡ ಮಟ್ಟದ ಸಭೆಯನ್ನ ಕಟ್ಟಿರ್ತಕ್ಕಂಥದ್ದು. ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳನ್ನ ಸಹ ಚರ್ಚೆ ಮಾಡ್ತಾರೆ. ಆದ್ರೆ ಇಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಸಚಿವರು ಮತ್ತು ಶಾಸಕರು ಸರ್ಕಾರದ ಮೇಲೆ ಯಾವ ರೀತಿ ಒತ್ತಡವನ್ನ ಏರ್ಬೇಕು ಅನ್ನೋದ್ರ ಬಗ್ಗೆ ಸಹ ಸಭೆಯಲ್ಲಿ ತಿಳಿಸಲಾಗಿರ್ತಕ್ಕಂಥ ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಕಾರ್ಯಪ್ರವೃತ್ತಿಗಳನ್ನ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.